ಬೇಡ. ಇದೇನಿದು ಇದಕ್ಕೆ ಜನ ಹೇಳೋದು ನಿಂಗೆ ಕೊಡು ಕೊಟ್ಮೇಲೆ ಏನೋ ಕಿತ್ಕೊಂಡೆ ನೀನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋದು ಆರ್ಡರ್ ಮಾಡೋದು ಅಹೇ ಗೊತ್ತಾಯ್ತು ಬಿಡು ಏನ್ ಹೇಳಿ ಏನ್ ಯೂಸು ಗಾಯ್ಸ್ ಇವತ್ತು ನಮ್ಮ ಮನೆಗೆ ಒಂದು ಅದ್ಭುತವಾದ ಅತಿಥಿ ಬಂದವರೆ ಅದು ನಾರ್ಮಲ್ ಕಾಮನ್ ಆದ್ರೆ ಇನ್ನೂ ಸ್ಪೆಷಲ್ ಆಗಿರೋದು ಏನು ಅಂದ್ರೆ ಇವತ್ತು ಅತಿಥಿ ನಂಗೆ ನಾಷ್ಟ ಮಾಡ್ಕೊಂಡು ಕೊಡ್ತಾವ್ರೆ ಥ್ಯಾಂಕ್ ಯು ಸರ್ ನೀವು ಒಳ್ಳೇದಾಗಿ ನಿಮಗೆ ಒಳ್ಳೆ ಗಂಡ ಸಿಗ್ಲಿ ಗಾಯ್ಸ್ ನಿಮ್ಗೆಲ್ಲ ಒಂದ್ ಡೌಟ್ ಇರ್ಬೇಕಲ್ಲ ಸಂಜೆ ಮಾಡಿರೋ ದೋಸೆ ಹೆಂಗಿರುತ್ತೆ ಅಂತ ಅಲ್ಲ ರೌಂಡ್ ಎಲ್ಲಾದ್ರೂ ಅದು ಅಮೀಬಾ ಶೇಪ್ ಅಲ್ಲಿ ಇದೆಯಾ ಪರ್ಫೆಕ್ಟ್ ರೌಂಡ್ ಶೇಪ್ ಹೌದಾ ಬಾ ಬಾ ಬಾಯ್ 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 ಬಾ ಇದೇನೋ ಸೂಪರ್ ಸೂಪರ್ ಒಳ್ಳೆ ದೋಸೆ ಇದೇನೇ ಇದು ಫಸ್ಟ್ ದೋಸೆ ಕರೆಕ್ಟ್ ಆಗಿ ಬರಲ್ಲ ನೆಕ್ಸ್ಟ್ ದೋಸೆ ನೋಡು ಎಲ್ಲ ರೌಂಡ್ ರೌಂಡ್ ಹೆಂಗಿದೆ ಸೂಪರ್ 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 ಆಗಿದೆ ಥ್ಯಾಂಕ್ ಯು ಏನ್ ಬೇಕು ಹೇಳಿ ನಿಂಗೆ ಏನಾಯ್ತು ಸಂದೆ ಏನಾಯ್ತು ನೀನು ಕಣ್ಣಾಗ್ದೆ ನಾನ್ ಕಣ್ಣಾಕದ್ನ ದೋಸೆ ಸ್ವಲ್ಪ ಸೀದೋಯ್ತು ಕಣ್ಣಾಕದ್ನಮ್ಮ ನಾನು ಏನು ಮಾಡಿದ್ ನೀನೇ ನುಂಗು ಹೆಂಗೈತೆ ನೋಡಿ ದೋಸೆ ಒಂದ್ಸಲ ದೋಸೆ ನೋಡಿ ಹೆಂಗೈತೆ ಅಂತ ನೀನ್ ನೋಡ ಇಲ್ವಲ್ಲ ಸೂಪರ್ ಆಗಿದೆ ಮನೆ ದೋಸೆ ಕೂತೆ ಕರೆಕ್ಟ್ ಆಗಿ ಹೇಳಿದೆ ಕಿಚನ್ ಅಲ್ಲ ಅಂದ್ರೆ ಹೋಟೆಲ್ ಅಲ್ಲಿ ಇರೋ ಕಿಚನ್ ಅಲ್ಲ ಸೊ ಅದಕ್ಕೆ ನಿಂಗೆ ಮಾಡಕ್ ಗೊತ್ತಿಲ್ಲ ನಾನು ಮಾಡಿಕೆ ನುಂಗ್ಬೇಕಷ್ಟೇ ಸೊ ನಿಂಗೆ ಕರೆಕ್ಟ್ ಆಗಿ ಮಾಡಕ್ ಬರಲ್ಲ ಅಂದ್ರೆ ನಾವು ಒಂದೇ ನುಂಗ್ಬೇಕು ದಿಸ್ ಇಸ್ ನಾಟ್ ಕಿಚನ್ ಆಯ್ತಾ ಪರ್ಫೆಕ್ಷನ್ ಹುಡ್ಕೊಂಡು ಕುತ್ಕೊಳ್ಳಕ್ಕೆ ಹೋಟೆಲ್ ಕಿಚನ್ ಅಲ್ಲ ಹೋಟೆಲ್ ಪರ್ಫೆಕ್ಟ್ ಆಗಿರುತ್ತೆ ಇದೇ ರೀತಿನೇ ಬರೋದು ಅದು ಪ್ರೀತಿ ಇರಲ್ಲ ಅದಕ್ಕೆ ಹಂಗ ಬರುತ್ತೆ ಅಯ್ಯೋ ಗೈಸ್ ಈ ಫಿಶ್ ಟ್ಯಾಂಕಲ್ಲಿ ಮರಿಗಳಿದ್ದಾವೆ ಕಾಣಿಸ್ತೈತಾ ಮೀನಿನ ಮರಿಗಳು ಕಾಣಿಸ್ತೈತಾ ಗೈಸ್ ನಿಮಗೆ ಸೀದಾ ಅಲ್ಮೇಲೆ ಊಟ ಮಾಡೋಕ್ಕೆ ಅಂತ ಬರ್ತವೆ ಎಷ್ಟು ಚಿಕ್ಕ ಮರಿಗಳು ನೋಡಿ ಹಾಗೆಲ್ಲ ಕಾಣಿಸಲ್ಲ ಅನ್ಸುತ್ತೆ ಇನ್ನೂ ಚಿಕ್ಕದಾಗಿದ್ದಾಗಿಂದ ನೋಡ್ತಾ ಇದೀವಿ ಏನೇನು ನಡೀತೈತಿ ಈ ಕಡೆ ಬಿಸಿನೀರು ನಿಂಬೆಹಣ್ಣು ಉಪ್ಪು ಹಾಕೊಂಡು ಕುಡಿತಾನೆ ಫಿಟ್ ಮಾಡಕ್ಕೆ ಮಾಡಿ ಫಿಟ್ ಮಾಡಕ್ಕೆ ಎಲ್ಲಿಂದ ಕಲ್ತ ಪಲ್ಯ ಫುಲ್ ಹಾಕೋಬೇಕೇನೋ ಹೇಳಕ್ಕಾಗಲ್ಲ ಇಕ್ಕಿರು ಲೇ ನಾನು ನಿಮ್ ಡೈಲಾಗ್ ಹೊಡಿತೀಯ ನೋಡಿ ಚಟ್ನಿ ಪುಡಿ ಹಾಕಣಿ ನಾನು ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹೊಡಿತಾನೇನೋ ಮತ್ತೆ ಅಯ್ಯೋ ಪಾಪ ಅಯ್ಯೋ ಪಾಪ ಏನ್ ಬರ್ದೈತು ಅದು ಏನು ನಾನು ಸರಿಯಾ ನಾನು ನಿಮ್ನ ನಗ್ತೆ ಗೈಸ್ ನಾವಿವಾಗ ನಾವಿವಾಗ ಒಂದು ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ ರಿಸೆಪ್ಷನ್ಗೆ ಸಂಜೆ ಬರಬೇಕಾಗಿತ್ತು ಪಾಪ ಅವಳಿಗೆ ಟೈಮ್ ಇಲ್ಲ ಅದಕ್ಕೆ ಬರ್ತಾ ಇದೆ ಸೊ ಇವಾಗ ನಾವೆಲ್ಲ ಫ್ಯಾಮಿಲಿಯಲ್ಲಿ ಮೀಟ್ ಆಗ್ತೀವಿ ಅಲ್ಲಿ ಮೀಟ್ ಮಾಡಿಸ್ತೀನಿ ಮದುವೆ ಗಂಡನ್ ಮೀಟ್ ಮಾಡಿಸ್ತೀನಿ ಆ ಕಡೆ ಇಲ್ಲ ರಿಸೆಪ್ಷನ್ ಗಂಡನ್ ಮೀಟ್ ಮಾಡಿಸ್ತೀನಿ ಗೈಸ್ ನಾನೇ ಯೋಚನೆ ಮಾಡಿಲ್ಲ ಮಧ್ಯಾಹ್ನದ ಹೊತ್ತು ಯಾರು ರಿಸೆಪ್ಷನ್ ಇಕ್ಕೋತಾರೆ ಸೊ ಇಕ್ಕೋತಾರಾ ಇವಾಗ ನೀನ್ ತಾನೇ ಯಾರೋ ಇಕ್ಕೋತಾರೆ ಅಂತ ಹೇಳ್ದಲ್ಲ ರೇರ್ ಆಗಿ ಒಬ್ರು ಇಕ್ಕೋತಾರೆ ಆದರೆ ನಾವಿವಾಗ ರಿಸೆಪ್ಷನ್ಗೆ ಹೋಗ್ತಾ ಇಲ್ಲ ಅಂತ ಕ್ಲಾರಿಟಿ ಬಂತು ಎಲ್ಲಿ ಹೋಗ್ತಾ ಇದೀವಿ
ಎಂಗೇಜ್ಮೆಂಟ್ ಹೋಗ್ತಾ ಇದ್ವಿ. ನಮಗಿಂತ ಮುಂಚೆನೆ ಅಂಕಲ್ ಹಾಯ್. ನಮಗಿಂತ ಮುಂಚೆನೆ ಬಂದ್ಬಿಟ್ಟಿರೋ ಆಗಮಿಸಿರೋ ಅತಿಥಿಗಳೇ. ಯಾಕೆ ನಿಮ್ಗೆ ತಾಳ್ಮೆ ಇಲ್ವಾ? ಕರೆಕ್ಟ್ ಟೈಮ್ ಹೋಗ್ಬೇಕು ಅಂತ ಇಲ್ವಾ? ಬೇಗ ಹೋಗ್ಬೇಕು ಅಂತನಾ? ನಯನಾಜಿ ಬಂದಿಲ್ವಾ? ಬಿಕಾಸ್ ನೀನೇ ಕಣ ಮೇನ್ ಕ್ಯಾರೆಕ್ಟರ್ ಇವತ್ತು. ಹೇಮಂತಿಲ್ಲ, ವರುಣ್ ಇಲ್ಲ, ಹೇಮಂತ್. ದೋಸೆ ಮಾಡ್ಕೊಡ್ಲಾ ಸಂಧ್ಯಾ? ಮಾಡ್ಕೊಡ್ಲು ಕಣ ದೋಸೆನಾ. ಹೆಂಗ್ ಗೊತ್ತಾಯ್ತು? ಮಮ್ಮಿ ಯಾವಾಗ ಫೋಟೋ ಇಡ್ಸೋದು? ಯಾವಾಗ ಫೋಟೋ ಇಡ್ಸೋದು? ಹೌದಾ? ಮಾ ಬರೋರ್ಗೆ ವೆಯ್ಟ್ ಮಾಡಲ್ಲ? ಏನಮ್ಮ ತಾಳ್ಮೆನೇ ಇಲ್ಲ ನಿಮಗೆ. ಗೈಸ್, ನಮ್ಮ ಮಾವ ಅವರು ಈ ಕಡೆ ಆಕ್ಚುಲಿ ಕಳೆದು ಹೋದ ಮಕ್ಕಳಂತೆ ಹೊರಗಡೆ ಎಲ್ಲೋ ಇದ್ದಾರೆ. ನಾವು ಅವ್ರನ್ನ ಸೇಫ್ ಆಗಿ ಹುಡುಕೊಂಡು ಈ ಜಾಬ್ ಕರ್ಕೊಂಡು ಬರೋಕೆ ಅಂತ ಹೊರಟಿದ್ದೀವಿ. ಜವಾಬ್ದಾರಿ ನಂದು, ಅಸಿಸ್ಟೆಂಟ್ ಜವಾಬ್ದಾರಿ ಇವಂದು. ಅಂದ್ರೆ ಚೀಫ್ ಪ್ರೆಸಿಡೆಂಟ್, ಚೀಫ್ ಮಿನಿಸ್ಟರ್ ಆತರ ಇರಲ್ಲ, ಆತರ ಡೆಪ್ಯೂಟಿ. ಗೈಸ್, ನಮ್ಮ ಮಾವ ಈ ಕಡೆನೋ ಎಲ್ಲ ಇರ್ಬೇಕಾಗಿತ್ತು, ಇನ್ನು ಕಾಣಿಸ್ತಾನೆ ಇಲ್ಲ. ಇನ್ಫಾರ್ಮ್ ಮಾಡ್ದಾಗ ಕೇಳ್ತಾನೆ ಎಲ್ಲಿದ್ದಾರೆ ಮಾಮ. ಇಲ್ಲಿಂದ ನಡ್ಕೊಂಡ್ ಬರ್ತೀವಿ ಅಂತಲ್ಲ, ನಡ್ಕೊಂಡು ಬತ್ತಾಯ್ತಾ? ಅತ್ತೆ ಕಾಣಿಸ್ತಾನೆ ಇಲ್ಲ. A few inches later. ಗೈಸ್, ನಮ್ಮ ಮಾವ ಬರೋದಕ್ಕೆ ಕಾದು ಟೈಮ್ ಆಗ್ತಾ ಇತ್ತು. ಸೊ ಈಗ ಟೀ ಕುಡಿಯೋಣ ಅಂತ ಬಂದಿದ್ವಿ. ನೋಡೋಣ, ಟೀ ಇಸ್ಕೊಳ್ಳೋ ಟೈಮೆಲ್ಲ ಕಾಣಿಸ್ಬಿಡ್ತಾರೆ. ಇಷ್ಟೊತ್ತು ಕಾಣಿಸಿಲ್ಲ. ಕಾಣಿಸ್ತವ್ರೇನಾ? ಕಾಣಿಸ್ತವ್ರೆ ಕಣೋ. ಇವಾಗ ಬೈತಾರೆ, ಸ್ವಲ್ಪ ಬೇಗ ಕುಡಿ. ಬಂದ್ರು. ಓ, ಮಾಮ ಜೊತೆ ಅತ್ತಮ್ಮ ಜೊತೆ ಅಜ್ಜಿ. ಓ, ಬೇಗ ಕುಡಿಯ, ಬೈತಾರೆ. ಅವ್ನು ಕೊಡ್ತಾನ. ನಾನು ಹೇಳ್ದೆ ಬೇಡ ಅಂತ, ನಾನು ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಇಲ್ಲ ನಾನು ಹೇಳ್ದೆ ನಿಂಗೆ ಬೇಡ, ಬೇಕಾ ಇದು ಊಟ ತಿಂತೀವಿ ಹಂಗೆ ಹಿಂಗೆ ಅನ್ಬಿಟ್ಟು ನೀನು ಕೇಳಲೇ ಇಲ್ಲ. ಅವ್ನು ಕೊಡ್ತಾನ. ಇಲ್ಲ ಅಮ್ಮ, ಅಜ್ಜಿ ಟೀ ಬೇಕಲ್ಲ ಅಜ್ಜಿ? ನಿಂಗೋಸ್ಕರ ಟೀ ಇಸ್ಕೊಂಡೆ ಅಜ್ಜಿ. ಬರೀ ಡೌಗಳು ನಿಂದ. ನೋಡೋ ಕಳ್ರು ನಮ್ಮನ್ನ ಬಿಟ್ಟೋಗ್ಬಿಟ್ಟವ್ರೆ. ಅಂಕಲ್ ಒಂದು ಸೈಡ್ ಅಲ್ಲಿ ಫೋಟೋ ಇಡ್ಸಕ್ಕೆ ಹೋಗ್ಬೇಕು. ಅಣ್ಣ ಕಂಗ್ರ್ಯಾಚುಲೇಷನ್ಸ್. ಬರೋಣ, ಎಷ್ಟು ಲೇಟ್ ಮಾಡ್ತೀಯಾ? ಬರೋ ಬಂದೇಣು. ಸಂಧ್ಯಾ ಬ್ಲಾಗ್ಸ್ ಅಂತ ನೋಡು, ಇವ್ರು ಮಾಮೂಲಿ ಬ್ಲಾಗ್ಸ್ ಥ್ಯಾಂಕ್ ಯು. ಮುಯ್ ಕೊಟ್ರಾ? ಆಂಟಿ ಬೇಡ. ಯಾಕಂಟಿ ಮಗ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಅವ್ನು ಅಲ್ಬೇಡ ಹೇಳ್ತಾ ಇಲ್ಲ. ಅಳ್ತಿದ್ರೆ ಇನ್ನ ಏನಕ್ಕಂತ ಹೇಳ್ತಾ ಇದ್ದಿದ್ದು? ಫೀಲ್ ಆಗ್ಬೇಕು. ಏನೋ ಫೀಲಿಂಗ್ ಆಯ್ತಂತೆ. ಅಮ್ಮನ್ ನೋಡ ಇಲ್ಲ, ಅಪ್ಪು ಮತ್ತೆ ಅಕ್ಕ ಅಂತಾನೆ ಹೇಳ್ತಾ ಇದ್ದಾರೆ. ಲವ್ ಜಾಸ್ತಿ. ನೋಡಮ್ಮ, ಕಾಯ್ತಾ ಇದ್ರೆ ಅವ್ನು ಟೀ ಕುಡಿಯೋಣ, ಬಿಸ್ಕೆಟ್ ಮಾಮ ಏನೇನೋ ಹೇಳ್ತೇನೆ, ಜೋಕದು. ನೀನು ಕುಡ್ದಲ್ಲ ಲೇ. ಅಯ್ಯಯ್ಯ, ನಾವು ಟ್ರಾಪ್ ಹಾಕಿರೋ ಬಂದು ತಗಲಕೊಂಡ್ರೆ ಏನ್ ಮಾಡ್ಬೇಕು? ಸಿ ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ನಿನ್ಗೆ ಹೆಂಗ್ ಗೊತ್ತು? ನಾನು ನೀನ್ ಹೇಳದ್ಮೇಲೆ ನಂಗೆ ಗೊತ್ತಾಯ್ತು ಕಣ. ಟೀ ಕುಡಿಯಲ್ಲ ಅವ್ರು, ಯಾವ ಕುಡಿತಾರ ಅವಾಗ ಹಂಗಾಗುತ್ತೆ. ಬೇರೆ ಕುಡಿದ್ರೆ ಹಂಗೆ ಆಗೋ, ದಿನ ಕುಡಿತಾರೆ. ನೀನ್ ಕೈ ಮಿಕ್ಸ್ ಮಾಡಿದ್ದಾನೆ ಅಂತ ಹೌದು, ಟೀಗೆ ಪೌಡ್ರು ಹಾಲು ಮಿಕ್ಸ್ ಮಾಡಿರಲ್ಲ. ಟೀ ಪೌಡರ್ ಮಿಕ್ಸ್ ಮಾಡಿರಲ್ಲ. ಏನ್ ಮಾತಾಡ್ತೀವಿ? ನಿಮ್ಗೇನ ಸಪೋರ್ಟ್? ಸಂಜೆ ಮಾಡ್ರೆ ಒಂದು ಕೇಸಿಗೆ ಸಪೋರ್ಟ್ ಜಾಸ್ತಿ ಆಗ್ಬಿಟ್ಟೆ. ಗೈಸ್, ನಾವೆಲ್ಲ ಇಡೀ ಫ್ಯಾಮಿಲಿನ ಒಂದು ಕಡೆ ಕೂತಿದ್ದೀವಿ ಆಯ್ತಾ? ಅಲ್ಲಿ ನೋಡೋ ಕಪಲ್ಸ್ ಮಾತ್ರ ಸಪ್ರೇಟಾಗಿ ಕುತ್ಕೊಂಡ್ಬಿಟ್ಟವ್ರೆ. ಏನು ಆ ಕಡೆ ಕಪಲ್ಸ್ ಇಬ್ರು ಮಾತ್ರ? ಅದು ಒಂಥರ ಲಾಜಿಕ್ಕೆ. ಅಮ್ಮ, ನಿಂಗೆ ಅದನ್ನ ಕೊಟ್ಟಿದ್ದ ಮತ್ತೆ ವರುಣ್ಗೆ ಹೆಂಗ್ ಸಿಕ್ತಿದ್ದ? ಹುಡುಗಿರು ಕಣ ಕಳಿಸಿದ್ರು. ಹೆವಿ ಲೇಟ್ ಮಾಡ್ತೀರಾ ಅಜ್ಜಿ ನೀವು ಅತ್ತಮ್ಮ ನೀವೆಲ್ಲ. ಅತ್ತಮ್ಮ ಹೊಡೆದ ವರುಣ್ ಹೊಡೆದ ಅತ್ತಮ್ಮ ನೀನು? ನಾನು ನಂಬ್ತಾ ಇಲ್ಲ. ಇನ್ನೊಂದ್ಸತಿ ಹೊಡಿ. ನಾನು ನಂಬಿಕೆ ಬರ್ತಾ ಇಲ್ಲ ನಂಗೆ, ನೀನು ಹೊಡೆದೆ ಅಂದ್ಬಿಟ್ಟು. ಅತ್ತಮ್ಮ ಹೊಡಿತೇನಾ? ಮಾಡ್ಬೇಕಾ? ಇನ್ನೊಂದ್ಸರಿ ಹೊಡೆ ತೋರಿಸುತ್ತೆ.
ಹೊಡಿಯತ್ತಮ್ಮ ಒಂದ್ಸತಿ ನೋಡೋಣ. ಅವ್ನಿಗೆ ಹೆಂಗ್ ಕೊಟ್ಬಿಡ್ತೀವಿ, ಹೊಡಿ ನೋಡೋಣ ಅವ್ನಿಗೆ. ಏನು ಪ್ರಾಬ್ಲಮ್ಮ? ಹೋಗ್ಲಿ ಪಾಪ ಅಂತ ಬಿಡ್ತಾ ಇದ್ದೇನೆ. ಅಲ್ಲಿಂದ ಅಲ್ಲಿಗೂ ಬರ್ತಾರಲ್ಲ ಇವರು. ಬಾಯ್ ಆಂಟಿ, ಬಾಯ್ ಬಾಯ್ ಬಾಯ್. ಪೀಸ್ ಪೀಸ್ ಪೀಸ್. ಗೈಸ್, ನಮ್ಮ ಮಾವ ಅಮ್ಮ ಎಲ್ಲ ಒಂದು ಕಾರಲ್ಲಿದ್ರ ಒಬ್ಬರು ಅಂತ ಹಂಗೆ ಹೋದ್ರೆ ನಾವು ಆಪೋಸಿಟಲ್ಲಿ ಹಂಗೆ ಹೊಡ್ಕೊಂಡು ಬಂದ್ಬಿಟ್ಟಿವಿ. ನಮ್ಮಣ್ಣ ಒಂದು ರೋಸ್ ಮಿಲ್ಕ್ ಕುಡಿಬೇಕು ಅಂದ್ಬಿಟ್ಟು ಈ ಕಡೆ ಯಾವುದೋ ಸ್ವಲ್ಪ ಪ್ರೀಮಿಯಮ್ಗೆ ಕಾಸ್ಟ್ಲಿಯಾಗಿ ಒಂದು ರೋಸ್ ಮಿಲ್ಕ್ ತಂದು ಐತಂತೆ ನಮ್ಮ ಏರಿಯಾದಲ್ಲಿ. ಸೊ ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಕನ್ನಡದಲ್ಲಿ ಹಾಕೋರು ರಾಜಮಂಡ್ರಿ ಅಂದ್ಬಿಟ್ಟು. ಆ್ಯಂಡ್ ಈ ಕಡೆ ಇದು ಏನು ರೋಸ್ ಮಿಲ್ಕ್ ಇದೆ? ನಾರ್ಮಲ್ ರೆಗ್ಯುಲರ್ ಕ್ಲಾಸಿಕ್. ಅಂದರೆ ತುಂಬ ವೆರೈಟೀಸ್ ಇತ್ತಲ್ಲ, ಕ್ಲಾಸಿಕ್ಕು, ಶುಗರ್ ಫ್ರೀ ಕ್ಲಾಸಿಕ್, 2 ಥರ ಐತೆ. ಇದು ಕ್ಲಾಸಿಕ್. ಇದು ಗೈಸ್, ಈ ರೋಸ್ ಮಿಲ್ಕ್ಗೆ ಸ್ವೀಟ್ ಏನು ಹಾಕ್ದಂಗಿದ್ದಾರೆ. ಮದುವೆ ಮನೆಯಲ್ಲಿ ಹೋದಾಗ ಒಂದು ಸ್ವೀಟ್ ಕೊಡ್ತಾರಲ್ಲ, ಯಾವುದದು? ಕೋವಾ. ಆ ಕೋವಾ ಹಾಕಿ ಮಿಲ್ಕ್ ಹಾಕಿ ಮಿಕ್ಸ್ ಮಾಡ್ದಂಗಿದೆ, ಚೆನ್ನಾಗಿದೆ. ಆದರೆ ನಾವೆಲ್ಲ ಒಂದು 20 ರೂಪಾಯಿ ರೋಸ್ ಮಿಲ್ಕ್ ಕೊಡ್ದು ಅಭ್ಯಾಸ ಆಗ್ಬಿಟ್ಟೈತೆ. ಇದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತೈತೆ ನನಗೆ, ನೀನು ಗೊತ್ತಿಲ್ಲ. ನಿಂಗೆ ಹೆಂಗದೆ? ಹಾಂ, ಒಳ್ಳೇದಾಗಲಿ. ಗಾಯ್ಸ್, ಮನೆಗೆ ಬಂದಿದ್ದೀವಿ. ನಮ್ಮಣ್ಣ ಆಗ್ಲಿಂದ ಒಳ್ಳೊಳ್ಳೆ ಕಾಮಿಡಿ ಮೀಮ್ಸ್ ಬರ್ತಾಯಿತ್ತು ನೋಡಿ. ನಗಡಿ ಹೊಟ್ಟೆಲ್ಲ ಸುಸ್ತಾಗೋಯ್ತು. ಇವಾಗ ಮತ್ತೆ ಕರಿತಾ ಇದ್ದಾನೆ. ಇವಾಗ ಏನಾದ್ರು ನಾನು ನಕ್ಕಿಲ್ಲ ಅಂದರೆ ಕರಿಯೋದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಸರಿ, ಏನಂತ ರೀಲು ನೋಡ ಬನ್ನಿ. ಹಾಂ, ಕರ್ಸ ಏನೈತಿ ಬನ್ನಿ. ಅದರಲ್ಲೇನಿಲ್ಲ, ಅದು ಆಫ್ ಮಾಡೋದು ತೋರಿಸ್ತೀನಿ. ಇದು ಸಸ್ಪೆನ್ಸ್. ಈ ರೀಲ್ ನಾವು ಮನೇಲಿ ಮಾಡಬೇಕು. ಓಕೆ, ಇದು ಅಪ್ಲೋಡ್ ಆಗಿ ಟೈಮ್ ಇಡ್ತಿಲ್ಲ. ಏನು ರಿಯಾಕ್ಷನ್ ಬರ್ತಿದೆ ಕ್ಯಾಮ್ರಾಗೆ. ಕಂಟ್ರೋಲ್. ನೀನು ಬಂಗಾರಿ ರೆಕಾರ್ಡ್ ಮಾಡಂಗೆ. ಬಂಗಾರಿ ಒಳ್ಳೆ ಪ್ಲಾನ್. ಗೆಸ್ ದ ಸ್ಮೆಲ್ ಚಾಲೆಂಜ್ ಮಾಡಬೇಕು. ಯಾರು ಮಾಡೋದು? ಸಂಜೆಗೆ ಬೇಡ ಎತ್ಕೊಂಡ್ಬಿಡ್ತಾಳೆ. ಪವಿತ್ರಾಗಿ ಮಾಡೋಣ, ಇಲ್ಲ ಏವಂತ ಮಾಡೋಣ. A few moments later. ಯಾಕೆ ಓಡಿಸ್ಕೊಂಡೆ? ಆಮ, Thank you, sir. ಬೇಕಿತ್ತೇನ ಇದು ನಿಂಗೆ? ಅದಕ್ಕೆ ಓಡ್ ಬಂದಿದ್ದ. ಏನಲ್ಲಿ ನಿಂತ್ಕೊಂಡು ಡಿಫೆಂಡ್ ಮಾಡೋಕ್ಕಾಗಲ್ಲ ಏನಲ್ಲಿ. ಏನ ಹೋಗಿಸ್ಕಂತೀನಿ. ಗೈಸ್, ನಮ್ಮ ಅಮ್ಮ ತಗೊಂಡ್ ಬರೋ ಸೀರೆಗಳು ಒಂದೊಂದಲ್ಲ ಎಲ್ಲ ಆರ್ಡ್ರದೆ ಅಲ್ಲ ಹೇಳ, ನಿಜ ಹೇಳೋಗ್ಲಿ. ನೋಡು, 1 2 3 4 5 6 ಕೇಳ 7. ಏನಕ್ಕಮ್ಮ ಇಷ್ಟೊಂದು? ಇಷ್ಟ ಆಯ್ತು ತಗೊಂಡೆ. ಒಂದ್ ನಿಮಿಷ. ಇಷ್ಟ ಆಯ್ತು ತಗೊಂಡೆ. ನಾನು ಈ ಥರ ತುಂಬ ಇಷ್ಟ ಆಯ್ತವೆ ತಗೊಂಡ್ಲಾ. ಬಟ್ಟೆಗಳು ಇಷ್ಟ ಆಗಲ್ಲ ನಂಗೆ, ಬೇರೆ ಇಷ್ಟ ಆಯ್ತವೆ. ಬಟ್ಟೆಗಳು ತಂದ್ರೆ ಬೈತ್ಯಾ ನೀನು? ಕೇಳಿಸ್ಕೊ, ಅಷ್ಟು ನಾನು ಒಬ್ಳಿಗೆ ಅಲ್ಲ, ಯಾರನ್ನ ಮನೆಗೆ ಬಂದು. ಈಗ ಮೊನ್ನೆ ಲಾಸ್ಟ್ ಟೈಮಲ್ಲಿ ಸಾಕು. ಡಿಫೆನ್ಸ್ ಕೊಡಕ್ಕೆ ಏನ್ ಬೇಕಾದ್ರು ಮಾತಾಡ್ತೀಯಾ, ಎಸ್ಕೇಪ್ ಹಾಕಿ, ಗೊತ್ತಾಯ್ತು ಆಯ್ತಾ? ಈ ಕಲರ್ ಸಿಗ್ಲಿಲ್ಲ. ಈ ತರ ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು, ಇದು ಇಷ್ಟ ಆಗಲಿಲ್ಲ. ಎಲ್ಲ ಇನ್ಸ್ಟಾಗ್ರಾಮ್ ಎಫೆಕ್ಟ್ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡೋದು, ಆರ್ಡ್ರ್ ಮಾಡೋದು ಅಲ್ಲ. ಅವ್ರು ಗೊತ್ತಾಯ್ತು ಬಿಡು. ಏನು ಹೇಳಿ, ಏನು ಯೂಸು? ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀಯ, ಆರ್ಡ್ರ್ ಮಾಡ್ತೀಯ. ನಾವು ಆರ್ಡ್ರ್ ಮಾಡಿದ್ರೆ ಬೈಕ್ ಬಂದಂಗೆ ಬೈತೀಯ. ಬಂದಿದ್ದೀರಲ್ಲ, ನನಗೆ ನೀನು ಸೀರೆ ತಂದು ಕೊಟ್ಟಿದ್ಯಲ್ಲ, 2-3 ಸೀರೆ ತಂದಿದ್ಯಾ. ಇದು ಬಟ್ಟೆ ಮುಟ್ಟು ನೋಡು ಹೆಂಗಿದೆ. ಇವಾಗ ನನ್ನ ಪಾಯಿಂಟ್ ಏನು, ನೀನು ಮಾತಾಡ್ತಾ ಇರೋದೇನು, ನನ್ನ ವಿಷಯ ಏನು, ಏನಕ್ಕೆ ಇಷ್ಟೊಂದು ತರಿಸ್ತಾ ಇದೆಯಾ ಅಂದ್ಬಿಟ್ಟು. ತರಿಸ್ಕೊಂಡಿದ್ದೀನಿ, ನನಗೆ ಇಷ್ಟ ಆಯ್ತು, ನಾನು ತಗೊಂಡಿದ್ದೀನಿ. ಸರಿನಪ್ಪ, ಆರಾಮಾಗಿರಪ್ಪ. ನಾನು ಅಡ್ರೆಸ್ ಮಾಡ್ತೀನಿ, ನಿನ್ನ ಕಾಸೆಲ್ಲ ಕೊಟ್ಬಿಡು, ತಗೊಂಡ್ಬರ್ತೀನಿ. ನಿನ್ನ ಕಾಸು ಬಳಸಿಲ್ವಲ್ಲ? ಸರಿ, ನಾನು ನಿನ್ನ ಕಾಸು ಬಳಸ್ತೀನಲ್ಲ. ನಾನು ನನ್ನ ಕಾಸು ಬಳಸಿಲ್ವಲ್ಲ? ನೀನು ನನ್ನ ಕಾಸು ಬಳಸಿಲ್ವಾ? ಬಳಸಿಲ್ಲ. ಸರಿ, ನಾನು ನನ್ನ ಕಾಸು ಬಳಸಲ್ಲ ಬಿಡು. ಇಲ್ಲ, ನಾನು ನನ್ನ ಕಾಸು ಬಳಸಲ್ಲ ಬಿಡು. ಇದಕ್ಕೆ ನನ್ನ ಕಾಸು ಬಳಸದ್ನಾ?
ಖುಷಿಯಾಗಿದ್ಯಾ ತಾನೆ? ನಾನು ಅಷ್ಟೇ ನನ್ನ ಕಾಸು ಬಳಸಲ್ಲ, ಖುಷಿಯಾಗಿರ್ತೀಯ ಬಿಟ್ಟು ನೀನು. ನಾನು ನನ್ನ ದುಡ್ಡಲ್ಲಿ ತಗೊಂಡಿದ್ದು. ಎಕ್ಸಾಕ್ಟ್ಲಿ ಮಮ್ಮಿ, ನೀನ್ ನಿನ್ ದುಡ್ಡಲ್ಲಿ ತಗೊಂಡು ಖುಷಿಯಾಗಿರ್ತೀಯ, ನಿನ್ ದುಡ್ಡೆಲ್ಲ ಕೊಡ್ತು ಇನ್ನೂ ಖುಷಿಯಾಗಿರ್ತೀಯ. ಇಷ್ಟ ಆಯ್ತು ತಗೊಂಡಿದ್ದೀನಿ, ನಿಂಗೆ ಇಷ್ಟ ಆದ್ರೆ ತಗೊಬಂದು ಕೊಡು. ನಿನ್ನ ಹತ್ರ ಕೇಳಿಲ್ವಲ್ಲ ನಾನು, ಯಾವ್ದು ತಗೊಂಡಾಯ್ತಾ ಬಿಡು ಅಂತ ಸುಮ್ಮನೆ ಆಗ್ಬೇಕು. ಗೈಸ್, ನಮ್ಮ ಏನೇ ಮಾಡಿದ್ರು ಏನೇ ಬಿಟ್ರು ನನ್ನ ಹತ್ರ ಒಂದು ಹೆಲ್ಪ್ ಕೇಳ್ಬಿಟ್ರೆ ಸಾಕು, ನಾನು ಕರ್ಕೊಂಡ್ಬಿಡ್ತೀನಿ. ಅಮ್ಮ ಎಲ್ಲಿದ್ಯಮ್ಮ? ಅಮ್ಮ ಅಮ್ಮ ಕರ್ದ. ಅಯ್ಯೋ ಜಂಪ್ ಮಮ್ಮಿ, ನೀನು ಜಂಪ್ ಹೊಡಿಬಿಟ್ಟು. ನಾನಿದ್ದೀನಿ ಆಗೋಯ್ತಾ ನೋಡ, ನಾನು ಬಂದ್ರೆ ಸಾಕು, ನಿನ್ ಕೆಲಸ ಈಸಿ ಆಗ್ಬಿಡುತ್ತೆ. ಹೌದೌದು, ಕುತ್ಕೊಂಡು ಕೆಲಸ ಮಾಡೋದು, ಕೆಲಸ ಈಸಿ ಆಗ್ಬಿಡತ್ತೆ. ಹುಡುಗ ಓ ಸಂಧ್ಯಾ, ಏ ಸಂಧ್ಯಾ, ನೀನ್ ಹುಡುಗ ಅಂತ ಬಾಯಲ್ಲಿ ಹೇಳ್ತಾ ಇದೀನಿ. ಅವ್ನು ಮಾಡೋಷ್ಟು ನೀನ್ ಮಾಡಲ್ಲ ಕಣೆ. ಏ ಹೋಗೋ, ಮನೆಯಲ್ಲಿ ನಿನ್ ಮಕ್ಕೂಗಿದ್ದಾರೆ. ಸಂಧ್ಯಾ ಫಿಕ್ಸ್ ಆಗ್ಬಿಟ್ಟೆ. ಸಂಧ್ಯಾ ಸಿಂಗಲ್ ಆಗಿರ್ತೀನಿ, ಯಾ ಗಂಡ ಬೇಡ ಪಿಂಡ ಬೇಡ ಏನು ಬೇಡ. ಎಷ್ಟ್ ದಿವಸ ಹಂಗೆ ಇರ್ತೀಯ? ಅವ್ರ ಫ್ರೆಂಡ್ಸ್ ನೋಡೋರ್ಗು ಸುಮ್ನೆ ಇರ್ತಾಳೆ. ಫ್ರೆಂಡ್ಸ್ ಎಲ್ಲ ಮದ್ವೆ ಆದ್ಮೇಲೆ ಯೋಚನೆ ಮಾಡ್ತಾಳೆ, ನಾನ್ ಯಾಕೆ ಇನ್ನು ಮದ್ವೆ ಆಗಿಲ್ಲ. ನಾನೇನಾದ್ರೂ ನನ್ ಮದ್ವೆ ಟಾಪಿಕ್ ತೆಗೆದು ಬಿಟ್ರೆ ಮಾಡಲ್ವಾ? ಮದ್ವೆ ಬಗ್ಗೆ ಹುಡುಗನ್ ಬಗ್ಗೆ ಎಲ್ಲ ಹೋಯ್ತು ಗೈಸ್. ಸೂಪರ್, ಪಕ್ಕನ ಸಂಧ್ಯಾ, ಫಿಕ್ಸ್ ಸಂಧ್ಯಾ. ಏನ್ ಡಿಸಿಷನ್ ಚೇಂಜ್ ಆಗಲ್ಲ. ನಾಳೆ 4 ಜನ ಬಂದ್ರು ಕೂಡ ಯೋಚನೆ ಚೇಂಜ್ ಆಗಲ್ಲ. 40 ಪ್ರಪೋಸಲ್ಗಳು ಬಂದ್ರು ಕೂಡ ಅವಳ ಮನ್ಸಲ್ಲಿರೋನ್ ಬಂದು ಮುಂದೆ ಪ್ರಪೋಸ್ ಮಾಡಿದ್ರೆ ಹೆಂಗೆ? ಅವಾಗ ಕೂಡ ಮನ್ಸು ಚೇಂಜ್ ಆಗಲ್ಲ ಅಲ್ಲ ನಿಂದು? ನೋಡ್ತಾರ ಹೇಳ ಕರೆಕ್ಟ್ ಆಗಿ. ಏನ್ ಪ್ರಾಬ್ಲಮ್ ಇಲ್ಲ ಅಲ್ಲ? ಏನು ಏನಿಲ್ಲ ಬಿಡು. ನನ್ ಮದ್ವೆ ಆಗಲ್ಲ ಅಂತ, ನನ್ ಮದ್ವೆ ಬಗ್ಗೆ ಬರ್ಬೇಡ್ರಿ ಯಾರು. ನಾನು ಬಿಟ್ಬಿಟ್ಟಿದೀನಿ ಮದ್ವೆ ಗಿದ್ವೆ ಎಲ್ಲಾನು. ಆಲ್ ದ ಬೆಸ್ಟ್. ನಾಳೆ ಇದೇ ಮಾತಾಡ್ತೀಯ ನೋಡ್ತೀನಿ ನಾನು. ಅಯ್ಯೋ, ನನ್ ಗಂಡನೂ ಬೇಡ ಪಿಂಡನೂ ಬೇಡ, ನನ್ ಹುಡುಗನೇ ಬೇಡ. ಮಮ್ಮಿ ಇವಾಗ್ಲೇ ಗಂಡಿಗೆ ಪಿಂಡ ಅಂತೇಳಮ್ಮಿ, ಮದ್ವೆ ಆದ್ಮೇಲೆ ಇನ್ನೇನ್ ಹೇಳ್ತಾಳೆ? ನಿನ್ ದಂಡ ನೋಡ್ತಾಳೆ. ಹೌದಾ ಸಂಧ್ಯಾ? ಸರಿ ಬಿಡು, ಅವಾಗ್ಲೇ ಏನಿಲ್ಲ ಸಂಧ್ಯಾ. ಇದೆಲ್ಲ ಅವ್ರು ನನ್ನ ಫೀಲಿಂಗ್ಸ್ ಕಟ್ ಮಾಡಲ್ಲ ಅಲ್ಲ? ನಾನು ಅಮ್ಮ ಒಳ್ಳೆ ಅಡ್ವೈಸ್ ಕೊಡ್ತಾ ಇದ್ರು, ಅಡ್ವೈಸ್ ಕೇಳು ಅಂತ ಹೇಳ್ತಾ ಇದ್ದೆ ಹೊತ್ತು, ನೀನು ಹರ್ಟ್ ಮಾಡಬೇಕು ಅಂತಲ್ಲ, ಆಯ್ತಾ? ಅಯ್ಯೋ ಅಯ್ಯೋ, ನೀನ್ ಯಾವಾಗ ಹಿಂಗ್ ಸೀರಿಯಸ್ ಆಗೋದು, ಯಾವಾಗ ಹಿಂಗ್ ಕೂಲ್ ಆಗ್ತೀಯ ಗೊತ್ತೇ ಆಗಲ್ಲ ನಂಗೆ. ಹೋಗಿ ಅಟ್ಲೀಸ್ಟ್ ಅದನ್ನ ಮಾಡೋಗೆ. ಸ್ವೀಟಾಗಿ ಕರಿತೈತೆ ಹೋಗೆ. ಎಡಿಟಿಂಗ್ ಯಾರು ಮಾಡ್ತಾರಮ್ಮ? ಅವ್ಳು ಬರಕ್ಕಾಗಲ್ವಂತಮ್ಮ. ನಾನು ಬರಲ್ಲ ಅಂತ. ನಿಂಗೆ ಕೆಲಸ ಜಾಸ್ತಿ ಇದೆ, ಅದಕ್ಕೆ ಹೋಗಕ್ಕಾಗಲ್ಲ. ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೀನಾ ಬಂದ್ಮೇಲೆ ನಾನು ಸೀನಾ ಸೇರ್ಕೊಂಡು ಅಡ್ಗೆ ಮಾಡ್ತೀವಿ. ತೇಜ ಇಲ್ವಾ? ಆಲ್ಟ್ ಆಗಲ್ಲ, ನೀವು ಹೋಯ್ತಾಳೆ. ಗೊತ್ತಿಲ್ಲ. ಇವನ್ ಜೊತೆ ಹೋಗ್ಬೇಕಾ ನಾನು? ನಾನು ಹೇಳಿ ಮಮ್ಮಿ, ಇವತ್ತು ಹೋಗೋಕ್ಕಾಗಿಲ್ಲ, ಲೇಟ್ ಆಗೋಯ್ತು, ನಾಳೆ ಹೋಗ್ತೀನಿ ಕಾಲೇಜ್ಗೆ. ಏ ಕಾಲೇಜ್ ಅಂದ್ರೆ ಆ ಥರ ಅಲ್ಲ ಕಣೆ ಮಮ್ಮಿ. ಇಲ್ಲ 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 ಫ್ರೆಂಡ್ಸ್ ಮೀಟ್ ಹಾಕಿ. ಥ್ಯಾಂಕ್ ಯು ಅಮ್ಮ. ನನ್ಗೆ ಹಂಚ್ಕೊಂಡ್ ತಿನ್ನೋ ಬುದ್ಧಿ, ಕಂಜೂಸ್ ಅಂತೀರಲ್ಲ, ಕೊಡು. ಆಗ್ಬಿಡ್ದಿತ್ತು. 5 ರೂಪಾಯಲ್ಲಿ ಕಂಜೂಸ್ ಇಲ್ಲ ಅಂತ ಪ್ರೂವ್ ಮಾಡ್ಕೋತಾ ಇದೆಯಲ್ಲ ಸಂಧ್ಯಾ. ಥ್ಯಾಂಕ್ ಯು ಸಂಧ್ಯಾ. ಇಲ್ಲ 5 ರೂಪಾಯಿ ಕೂಡ ಒಂದು ಟೈಮ್ಗೆ ಹೊಟ್ಟೆ ಹಸಿವು ಇದ್ರೆ ತುಂಬಾ ಹೊಟ್ಟೆ ತುಂಬಿಸುತ್ತದೆ. ಅಂದ್ರೆ ನಿಂಗೆ ಹೊಟ್ಟೆ ತುಂಬಿದ್ರೆ ಕೊಡಪ್ಪ, ಆಯ್ತು ಬೇಡ. ಇದಕ್ಕೆ ಜನ ಹೇಳೋದು ನಿಂಗೆ, ಕೊಟ್ಮೇಲೆ ಏನೋ ಕಿತ್ಕೊಂತೀಯ ನೀನು? ಕೇಳ್ಬೇಕು ನೀ ಅದ್ರ ಹೋಗ್ಲಿ. ಒಬ್ರು ಕೇಳ್ಕೊಂಡು ಸ್ಟೇಜ್ವರೆಗೂ ಹೋಗಿ ಆಮೇಲೆ ಕೊಡೋದಾಗಿದ್ರೆ ಅದಕ್ಕೆ ಏನಂದ್ರೆ ಅದಕ್ಕೆ ನೀವೇ ಕಮೆಂಟ್ ಮಾಡಿ. ಏನಕ್ಕೆ ಕೋಪ ಮಾಡ್ಕೊತಾ ಇದೆಯಾ? ಗೈಸ್, ನೀವು ನನ್ನ ಅಪಾರ್ಥ ಮಾಡ್ಕೊಂತಿದ್ದೀರಾ ಗೈಸ್. ಇಲ್ಲ ನೀವು ಅನ್ಕೊಂಡಂಗೆ ಎಲ್ಲ ಪಾಪ ಸಂಜಯ್ ಇಸ್ ಅ ಗುಡ್ ಗರ್ಲ್. ನಿಂದು ತಾಯಿ ಅಲ್ಲ, ಏನಾದ್ರು ಒಂದು ಪದ ನಾನು ಅಷ್ಟರಲ್ಲಿ ನೀನೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಹೇಳಕ್ ಮನ್ಸಲ್ಲಿ ಬರ್ತದೆ ಹೋಗ್ಲಿ. ತೀರೋದಿಲ್ಲ ಋಣ. ಅಲ್ಲ ಏನೋ ಅಂದ್ರೆ ಸ್ಟಾರ್ಟ್ ಮಾಡ್ಕೊಂತಿಯಲ್ಲ, ಏನ್ ಹೇಳಕ್ ಮನ್ಸು ಬರ್ತದೆ? ಎಡಿಟಿಂಗ್ ಕರೆಕ್ಟ್ ಗೈಸ್. ನಮ್ದು ಎಡಿಟ್ ಮಾಡೋ ಕೆಲಸ ತುಂಬಾ ಇದೆ, ಅವೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನಿಮ್ಮ ಹತ್ರ ಸಿಗೋಣ.
ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟು ಮತ್ತೆ ಸಬ್ಸ್ಕ್ರೈಬ್ ಕೊಟ್ಬಿಡಿ ಆಯ್ತಾ. ಇನ್ನೂ ಟೈಮ್ ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ಏನೋ ಸಪೋರ್ಟ್ ಮಾಡೋಣ ಅಂತ ಅನ್ಸಿದ್ರೆ ಹಂಗೆ ಹೈಪ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದೊಂದು ಸ್ವಲ್ಪ ಕೊಟ್ಬಿಡಿ ಅಷ್ಟೇ. ಹಿಂಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮ್ಮನ್ನ ಎಂಟರ್ಟೈನ್ ಮಾಡೋ ಎಲ್ಲ ಕೆಲಸನೂ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಸಿಗೋರ್ಗೆ ಹೇಳೋಕ್ಕಾಗೋದು ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗೋಣ.